ನಮಸ್ಕಾರ ಭಾರತೀಯರೇ, ಇಂದು ನಾವು ಅಗ್ನಿ 5 ಕ್ಷಿಪಣಿ ಬಗ್ಗೆ ತಿಳಿಯೋಣ. ಅಗ್ನಿ 5 ಭಾರತದ ದೀರ್ಘ ದೂರದ ಬ್ಯಾಲಿಸ್ಟಿಕ್ ಕ್ಷಿಪಣಿ. ಈ ಕ್ಷಿಪಣಿಯನ್ನು ಭಾರತದ ಡಿಆರ್ಡಿಒ ಸಂಸ್ಥೆ ಅಭಿವೃದ್ಧಿಪಡಿಸಿದೆ. ಈ ಕ್ಷಿಪಣಿ ಯೋಜನೆಗೆ ನಮ್ಮ ಭಾರತದ ಪ್ರಸಿದ್ಧ ವಿಜ್ಞಾನಿ ಡಾಕ್ಟರ್ ಎ.ಪಿ.ಜೆ. ಅಬ್ದುಲ್ ಕಲಾಂ ಮಹತ್ವದ ಪ್ರೇರಣೆ ನೀಡಿದರು. ಅಗ್ನಿ 5 ಕ್ಷಿಪಣಿ ಸುಮಾರು 5,000 ಕಿಲೋಮೀಟರ್ಗೂ ಹೆಚ್ಚು ದೂರದ ಗುರಿಯನ್ನು ಹೊಡೆಯಬಲ್ಲದು. ಇದು ಭೂಮಿಯಿಂದ ಉಡಾಯಿಸುವ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್. ಈ ಕ್ಷಿಪಣಿಯಲ್ಲಿ ಅತ್ಯಾಧುನಿಕ ನ್ಯಾವಿಗೇಷನ್ ಮತ್ತು ಗೈಡೆನ್ಸ್ ಸಿಸ್ಟಮ್ ಹೊಂದಿದೆ. ಈ ಕ್ಷಿಪಣಿಯ ಉದ್ದ ಸುಮಾರು 17 ಮೀಟರ್. ಈ ಕ್ಷಿಪಣಿಯ ತೂಕ ಸುಮಾರು 50 ಟನ್. ಅಗ್ನಿ 5 ಕ್ಷಿಪಣಿಯ ಮೊದಲ ಪರೀಕ್ಷೆ 2012ರಲ್ಲಿ ಯಶಸ್ವಿಯಾಗಿ ನಡೆಯಿತು. ಈ ಕ್ಷಿಪಣಿ ರೋಡ್ ಮೊಬೈಲ್ ಲಾಂಚರ್ ಮೂಲಕ ಎಲ್ಲಿಂದಲೂ ಉಡಾಯಿಸಬಹುದು. ಅಗ್ನಿ 5 ಸುಮಾರು 20 ನಿಮಿಷಗಳಲ್ಲಿ ಸಾವಿರಾರು ಕಿಲೋಮೀಟರ್ ತಲುಪಬಹುದು. ಇದು ಕೇವಲ ಕ್ಷಿಪಣಿ ಅಲ್ಲ, ಭಾರತದ ಶಕ್ತಿ ಮತ್ತು ಭದ್ರತೆ.